ಸಿಆರ್ಪಿಎಫ್ ಟ್ರೇಡ್ಸ್ಮನ್ ಎಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಸಿಆರ್ಪಿಎಫ್ ನಲ್ಲಿ 9195 ಟ್ರೇಡ್ಸ್ಮನ್ ವೇಕೆನ್ಸಿನ ಕರೆದಿದ್ರು. ಮೇ 19ಕ್ಕೆ ಲಾಸ್ಟ್ ಡೇಟ್ ಮುಗ್ದಿದೆ ಗೈಸ್. ತುಂಬಾ ಕ್ಯಾಂಡಿಡೇಟ್ಗಳು ಕೇಳ್ತಾ ಇದ್ರು, ಸರ್ ಮೊದಲು ಫಿಸಿಕಲ್ ಆಗುತ್ತಾ ರಿಟರ್ನ್ ಆಗುತ್ತಾ ಕ್ಲಿಯರ್ ಮಾಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಫೇಸ್ ಅಲ್ಲಿ ಫಿಸಿಕಲ್ ಇರುತ್ತಾ ರಿಟರ್ನ್ ಇರುತ್ತಾ, ಮತ್ತೆ ಈ ಸಲದ ಫಿಸಿಕಲ್ ಅಲ್ಲಿ ಏನೇನು ಹೊಸ ಚೇಂಜಸ್ ಗಳನ್ನ ಮಾಡಿದ್ದಾರೆ, ನಮ್ಮ ಕರ್ನಾಟಕಕ್ಕೆ ಎಷ್ಟು ಸೆಂಟರ್ಗಳನ್ನ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಫಿಸಿಕಲ್ ಆಗ್ತಾ ಇದೆ, ಈ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ ವರೆಗೆ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ಇನ್ಫಾರ್ಮೇಶನ್ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ನಿಮ್ಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ, ಇವಾಗ ನೀವು ಏನೇ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದ್ರು, ಆ ಡಾಕ್ಯುಮೆಂಟ್ ಎಲ್ಲ ಮೇ 19 ಲಾಸ್ಟ್ ಡೇಟ್ ಆಗಿತ್ತು ಅಪ್ಲೈ ಮಾಡೋದಕ್ಕೆ. ಆ ಡೇಟ್ ಗಿಂತ ಮೊದಲೇ ಮಾಡಿಸಿರ್ಬೇಕು ಗೈಸ್. ಕ್ಯಾಸ್ಟ್ ಸರ್ಟಿಫಿಕೇಟ್, SC ST OBC EWS ಮತ್ತೆ ಡೊಮೈಸೈಲ್ ಸರ್ಟಿಫಿಕೇಟ್, ಈ ಸರ್ಟಿಫಿಕೇಟ್ಗಳೆಲ್ಲ ಮೇ 19ಕ್ಕಿಂತ ಮುಂಚಿನ ಡೇಟ್ ನಲ್ಲೇ ಆಗಿರ್ಬೇಕು. ಆ ಡೇಟ್ ಆದ್ಮೇಲೆ ನೀವು ಮಾಡಿಸಿದ್ರೆ ರಿಜೆಕ್ಟ್ ಆಗ್ತೀರಾ ಗೈಸ್. ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ ಫಿಸಿಕಲ್ಗೆ, ನೆನ್ಪಿರ್ಲಿ. ತುಂಬಾ ಕ್ಯಾಂಡಿಡೇಟ್ಸ್ ಕೇಳ್ತಾ ಇದ್ರಿ, ಸರ್ ಮೊದಲು ಫಿಸಿಕಲ್ ಆಗುತ್ತಾ ರಿಟರ್ನ್ ಆಗುತ್ತಾ ಕ್ಲಿಯರ್ ಮಾಡಿ ಅಂತ. ಫಸ್ಟ್ ಸ್ಟೇಜ್ ಅಲ್ಲಿ ಫಿಸಿಕಲ್ ಇರುತ್ತೆ ಗೈಸ್, ಅದಾದ್ಮೇಲೆ ರಿಟರ್ನ್ ಟೆಸ್ಟ್ ನ ಮಾಡ್ತಾರೆ. ರಿಟರ್ನ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಇರುತ್ತೆ. ಟ್ರೇಡ್ ಟೆಸ್ಟ್ ಆದ್ಮೇಲೆ DV DME, ಲಾಸ್ಟ್ ಅಲ್ಲಿ ಫೈನಲ್ ಮೆರಿಟ್ ನ ಬಿಡ್ತಾರೆ. ಫಿಸಿಕಲ್ ಅಲ್ಲಿ ಮೊದಲು ನಿಮ್ಗೆ PET ಇರುತ್ತೆ, ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. PET ಅಲ್ಲಿ ಈ ಸಲ ಏನೇನು ಹೊಸದಾಗಿ ಚೇಂಜಸ್ ನ ಮಾಡಿದ್ದಾರೆ ನೋಡೋಣ ಬನ್ನಿ. PET ಅಲ್ಲಿ ನಿಮ್ಗೆ 2 ಗ್ರೂಪ್ ನ ಮಾಡಿರ್ತಾರೆ, ಗ್ರೂಪ್ A, ಗ್ರೂಪ್ B. ಗ್ರೂಪ್ ಎ ಅಲ್ಲಿ ಕೆಲವೊಂದು ಟ್ರೇಡ್ ಬರುತ್ತೆ, ಗ್ರೂಪ್ ಬಿ ಅಲ್ಲಿ ಇನ್ನೊಂದು ಸ್ವಲ್ಪ ಟ್ರೇಡ್ಗಳು ಬರುತ್ತೆ. ಗ್ರೂಪ್ ಎ ಅವ್ರಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ 5 ಕಿಲೋಮೀಟರ್ನ 24 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ 1600 ಮೀಟರ್ನ 8.5 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಗ್ರೂಪ್ ಬಿ ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ 12 ನಿಮಿಷದಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ. ಗ್ರೂಪ್ ಎ ಅಲ್ಲಿ ಡ್ರೈವರ್, ಬಿಗುಲರ್, ಟೈಲರ್, ಕಾಬ್ಲರ್, ಕಾರ್ಪೆಂಟರ್, ಗಾರ್ಡನರ್, ಪೇಂಟರ್, ಪೈಪ್ ಬ್ಯಾಂಡ್, ಬ್ರಾಸ್ ಬ್ಯಾಂಡ್ ಮತ್ತೆ ಮೋಟಾರ್ ವೆಹಿಕಲ್, ಇದಿಷ್ಟು ಟ್ರೇಡ್ ಗ್ರೂಪ್ ಎ ಅಲ್ಲಿ ಬರ್ತಾರೆ. ಗ್ರೂಪ್ ಬಿ ಅಲ್ಲಿ ಕುಕ್, ವಾಟರ್ ಕೆರಿಯರ್, ಬಾರ್ಬರ್, ಏರ್ ಡ್ರೆಸ್ಸರ್, ವಾಷರ್ ಮೆನ್, ವಾಷರ್ ವುಮೆನ್ ಮತ್ತು ಸಫಾಯಿ ಕರ್ಮಚಾರಿ, ಇದಿಷ್ಟು ಟ್ರೇಡ್ ಬಿ ಗ್ರೂಪ್ ಅಲ್ಲಿ ಬರುತ್ತೆ ಗಾಯ್ಸ್. ನೀವು ಯಾವ್ಯಾವ ಟ್ರೇಡ್ಗೆ ಅಪ್ಲೈ ಮಾಡಿದ್ದೀರಾ ನೋಡ್ಕೊಳ್ಳಿ, ಅದರ ಪ್ರಕಾರ ನೀವು ತಯಾರಿನ ಮಾಡಿ. ಗ್ರೂಪ್ ಎ ಅವರು 5 ಕಿಲೋಮೀಟರ್ನ ಮಾಡಿ, ಗ್ರೂಪ್ ಬಿ ಅವರು 1600 ಕಿಲೋಮೀಟರ್ಗೆ ತಯಾರಿನ ಮಾಡಿ. ಈ ಸಲದ ರನ್ನಿಂಗು RFID ಚಿಪ್ ಮೂಲಕ ಮಾಡಿಸ್ತಾ ಇದ್ದಾರೆ ಗಾಯ್ಸ್. RFID ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತಾಗ್ತಾ ಇಲ್ವಾ? ಹೇಳ್ತೀನಿ ಕೇಳಿ. RFID ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್ ಅಂತ. ಈ ಡಿವೈಸ್ ಮೂಲಕ ನಿಮ್ಗೆ ರನ್ನಿಂಗ್ ನ ಮಾಡಿಸ್ತಾರೆ ಗಾಯ್ಸ್. RFID ಹೇಗೆ ವರ್ಕ್ ಮಾಡುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. RFID ಟ್ಯಾಗ್, ಚಿಪ್ ಅಂತ ಹೇಳ್ತೀವಲ್ಲ, ಅದು ಸ್ಕ್ಯಾನರ್, ಕಂಪ್ಯೂಟರ್ ಸಾಫ್ಟ್ವೇರ್ ಇರುತ್ತೆ. ಅದನ್ನ ಶೂಸ್ ಗೆ ಅಟ್ಯಾಚ್ ಮಾಡ್ತಾರೆ ಗಾಯ್ಸ್. ಚಿಪ್ ನಲ್ಲಿ ನಿಮ್ಮ ಯೂನಿಕ್ ID ಅಟ್ಯಾಚ್ ಮಾಡಿರ್ತಾರೆ. ಗ್ರೌಂಡ್ ಅಲ್ಲಿ ನಿಮ್ಗೆ ಎಲ್ಲಿ ರನ್ನಿಂಗ್ ನ ಸ್ಟಾರ್ಟಿಂಗ್ ಮಾಡ್ತಾರೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ, ಮತ್ತೆ ನೀವೆಲ್ಲಿ ಫಿನಿಶ್ ಮಾಡ್ತೀರಾ, ಫಿನಿಶಿಂಗ್ ಪಾಯಿಂಟ್, ಆ 2 ಜಾಗದಲ್ಲಿ ಒಂದು ಸ್ಕ್ಯಾನಿಂಗ್ ನ ಅಳವಡಿಸಿರ್ತಾರೆ. ಆ ಸ್ಕ್ಯಾನಿಂಗು ಈ ಚಿಪ್ ಅಲ್ಲಿ ಇರುವಂತ ಯೂನಿಕ್ ID ನ ಫೈಂಡ್ ಔಟ್ ಮಾಡುತ್ತೆ. ನೀವು ಸ್ಟಾರ್ಟಿಂಗ್ ಪಾಯಿಂಟ್ ನ ಕ್ರಾಸ್ ಮಾಡ್ಕೊಂಡು ರನ್ನಿಂಗ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಿಮ್ಮ ರನ್ನಿಂಗ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಫಿನಿಶಿಂಗ್ ಲೈನ್ ಆದ್ಮೇಲೆ ಮತ್ತೆ ಅದೇ ಸ್ಕ್ಯಾನರ್ ನ ಕ್ರಾಸ್ ಮಾಡ್ತಿರಲ್ಲ, ಅವಾಗ ಮತ್ತೆ ನಿಮ್ಮ ಯೂನಿಕ್ ID ನ ಅದು ಐಡೆಂಟಿಫೈ ಮಾಡುತ್ತೆ. ಮತ್ತೆ ನೀವು ಎಷ್ಟು ಟೈಮಿಂಗ್ ಅಲ್ಲಿ ಓಡಿದಿರಾ, ಎಷ್ಟು ಲ್ಯಾಪ್ ನ ಕಂಪ್ಲೀಟ್ ಮಾಡಿದಿರಾ, ಪ್ರತಿಯೊಂದು ಇನ್ಫಾರ್ಮೇಶನ್ ನ ಅದು ಆಟೋಮೆಟಿಕ್ ಆಗಿ ಹೇಳುತ್ತೆ ಗೈಸ್. ಈ RFID ಇಂದ ಏನ್ ಬೆನಿಫಿಟ್ ಅಂದ್ರೆ, ಕೆಲವರು ಫ್ರಾಡ್ ಕ್ಯಾಂಡಿಡೇಟ್ ಗಳು ಬಂದಿರ್ತಾರೆ, ಅಂತವ್ರಿಗೆ ಈ ಚಿಪ್ ಅಲ್ಲಿ ಯಾವುದೇ ಕಾರಣಕ್ಕೂ ಫ್ರಾಡ್ ಮಾಡಕ್ ಆಗೋದಿಲ್ಲ. ಮತ್ತೆ SSCGD ಅಲ್ಲಿ ಮೊನ್ನೆ ಎಕ್ಸಾಮ್ ಆಯ್ತಲ್ಲ, ಅಲ್ಲಿ ಹೆಂಗೆ ಸ್ಕ್ಯಾಮ್ ನಡೀತು, ಆಫೀಸರ್ಗಳು ಕೂಡ ಇನ್ಕ್ಲೂಡ್ ಆಗಿದ್ರು, ಅದೇ ತರ ಇಲ್ಲಿ ಕೆಲವರು ಲಂಚ ತಗೊಂಡು ಆಫೀಸರ್ಗಳು ಇನ್ಕ್ಲೂಡ್ ಆಗಿರ್ತಾರೆ. ಅವ್ರ ಆಟಗಳು ಕೂಡ ಈ ಚಿಪ್ ಇದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಚಿಪ್ಪು ಆಟೋಮೆಟಿಕಲಿ ತನಗ್ ತಾನೇ ಟೈಮಿಂಗ್ ನ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಚಿಪ್ ಇಲ್ಲ ಅಂದ್ರೆ ಏನಾಗುತ್ತೆ, ಬೋರ್ಡ್ ಮೆಂಬರ್ಸ್ ಹತ್ರ ಸ್ಟಾಪ್ ವಾಚ್ ಇರುತ್ತೆ, ಅವರು ಟೈಮಿಂಗ್ ನ ಜಾಸ್ತಿ ಬಂದಿದ್ರು ಕಡಿಮೆ ನೋಟ್ ಮಾಡಿಸಿ ಆಗ ಕ್ಯಾಂಡಿಡೇಟ್ ನ ಪಾಸ್ ಮಾಡಿಸ್ಬಿಡ್ತಾರೆ. ಆದ್ರೆ ಚಿಪ್ ಇದ್ರೆ ಈ ರೀತಿ ಎಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ. ಚಿಪ್ ಇಂದನೇ ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಚಿಪ್ ಬಗ್ಗೆ ಸ್ವಲ್ಪ ನೀವು ಜಾಗೃತಿಯಾಗಿರ್ಬೇಕು. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹೇಳ್ತೀನಿ, ಅದನ್ನ ನೀವು ಫಾಲೋ. ಚಿಪ್ ನ ನಿಮ್ಗೆ ರನ್ನಿಂಗ್ ಸ್ಟಾರ್ಟ್ ಆಗೋಕ್ ಮುಂಚೆ ಕೊಡ್ತಾರೆ, ಅವಾಗ ಅಲ್ಲಿ ಬೋರ್ಡ್ ಮೆಂಬರ್ಸ್ ಏನ್ ಇನ್ಸ್ಟ್ರಕ್ಟ್ ನ ಮಾಡ್ತಾರೆ ಅವಾಗ ಅದನ್ನ ಕಿವಿ ಕೊಟ್ಟು ಕೇಳಿ. ಆ ಕಡೆ ಈ ಕಡೆ ತಲೆ ಕೆರ್ಕೊಂಡು ನಿಂತ್ಕೋಬೇಡಿ. ಅವ್ರು ಯಾವ ತರ ಇನ್ಸ್ಟ್ರಕ್ಟ್ ಮಾಡ್ತಾರೆ ಅದನ್ನ
ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಫಾಲೋ ಮಾಡಿ. ಮತ್ತೆ ರನ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ನೀವು ಓಡ್ತಾ ಇರ್ಬೇಕಾದ್ರೆ ಚಿಪ್ನ ನೋಡ್ಕೊಂಡು ಓಡಬೇಡಿ. ಯಾಕೆಂದ್ರೆ ಅದನ್ನ ಟೈಟ್ ಆಗಿ ಅವರು ಫಿಟ್ ಮಾಡಿಸಿರ್ತಾರೆ, ಅದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಮತ್ತೆ ನೀವು ಅದನ್ನ ಸೆಟ್ ಮಾಡುವಾಗ ನೋಡ್ಕೊಂಡು ಸೆಟ್ ಮಾಡಿ, ಸ್ವಲ್ಪ ಎಳೆದ್ ನೋಡಿ ಬೀಳ್ತಾ ಇದೆಯಾ ಏನು ಅಂತ. ಬೀಳದೇ ಇರೋ ತರ ಅದನ್ನ ಸೆಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ರನ್ನಿಂಗ್ ಮಾಡುವಾಗ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓಡಬೇಡಿ, ನಿಮ್ಮ ಟೈಮಿಂಗು ಸರಿಯಾಗಿ ಬರೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ಬೀಳಲ್ಲ. ಆದ್ರೆ ಅದನ್ನ ತಪ್ಪಾಗಿ ನೀವು ಹಾಕ್ಬೇಡಿ, ಕರೆಕ್ಟ್ ಆಗಿ ಹಾಕಿದ್ರೆ ಅದು ಯಾವ ಕಾರಣಕ್ಕೂ ಬೀಳೋದಿಲ್ಲ. ಮತ್ತೆ ರನ್ನಿಂಗ್ ಮಾಡುವಾಗ ಏನಾದ್ರು ಚಿಪ್ ಬಿದ್ರೆ ಮುಗೀತು ಗೈಸ್. ನೀವು 5 ಕಿಲೋಮೀಟರ್ನ 22 ನಿಮಿಷದಲ್ಲಿ ಓಡಿರ್ತೀರಾ ಅನ್ಕೊಳ್ಳಿ, ಆದ್ರೆ ಚಿಪ್ಪು ಮಧ್ಯದಲ್ಲಿ ಬಿದೋಗಿರುತ್ತೆ, 3-4 ಕಿಲೋಮೀಟರ್ ಆದ್ಮೇಲೆ ಬಿದೋಗಿರುತ್ತೆ ಅನ್ಕೊಳ್ಳಿ, ಅವಾಗ ನಿಮ್ದು ರನ್ನಿಂಗ್ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡೋದು ಕೇಳಲ್ಲ, ಚಿಪ್ಪು ಬೀಳಬಾರ್ದು. ಆತರ ನೋಡ್ಕೊಳ್ಳಿ ಗೈಸ್. ಮತ್ತೆ ಬಿಬ್ ನಂಬರ್ ಅಂತ ಹೇಳಿದ್ನಲ್ಲ, ಚೆಸ್ಟ್ ನಂಬರ್, ಅದನ್ನ ಫೋಲ್ಡ್ ಮಾಡಕ್ ಹೋಗ್ಬೇಡಿ, ನೀಟಾಗಿ ಇಟ್ಕೊಳ್ಳಿ, ಅದರಲ್ಲೂ ಕೂಡ ಸ್ಕ್ಯಾನ್ ಆಗುತ್ತೆ. ಮತ್ತೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಏನ್ ಸರ್ ಚಿಪ್ ಬಿದ್ದೋದ್ರೆ ಏನ್ ಕತೆ, ಹೆಂಗೆ ಏನು ಅಂತ ಭಯ ಏನು ಪಡಬೇಡಿ. ಚಿಪ್ ಏನ್ ಬೀಳಲ್ಲ, ಬೀಳದೇ ಇರೋ ತರನೇ ಅವ್ರು ಅದನ್ನ ಮಾಡಿಫೈ ಮಾಡಿರ್ತಾರೆ, ಆರಾಮಾಗಿ ನೀವು ಓಡ್ಬೋದು. PET ನ ಕ್ಲಿಯರ್ ಮಾಡಿದ್ರಿ ಅನ್ಕೊಳ್ಳೋಣ, ಅದಾದ್ಮೇಲೆ ನಿಮ್ಗೆ ಅಲ್ಲೇ PST ನ ಮಾಡ್ತಾರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಹೈಟ್ ವೇಟ್ ಟೆಸ್ಟ್ ನ ಚೆಕ್ ಮಾಡ್ತಾರೆ. ಈಗ ಫಿಸಿಕಲ್ ಸೆಂಟರ್ ಬಗ್ಗೆ ಮಾತಾಡೋಣ. ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು. ಬೇರೆ ಬೇರೆ ಸ್ಟೇಟ್ ಲಿಸ್ಟ್ಗಳೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದು ಬೇಡ. ನಮ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡೋಣ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗ್ತಿದೆ ನೋಡಿ. GC CRPF ಯಲಹಂಕ ಬೆಂಗಳೂರು ಒಂದೇ ಸೆಂಟರ್ ನೋಡಿ ಗೈಸ್ ಕರ್ನಾಟಕಕ್ಕೆ. ಬೇರೆ ಸ್ಟೇಟ್ಗೆಲ್ಲ 2-3 ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ CRPF ಒಂದೇ ಸೆಂಟರ್ ಇರೋದು, ಗ್ರೂಪ್ ಸೆಂಟರ್ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಒಂದೇ ಸೆಂಟರ್ ಇದೆ. ಕರ್ನಾಟಕದಲ್ಲಿ ಏನಾದ್ರು 2 ಗ್ರೂಪ್ ಸೆಂಟರ್ ಇದ್ದಿದ್ರೆ ಪಕ್ಕ 2 ಸೆಂಟರ್ ಸಿಗೋದು. ನಾರ್ತ್ ಕರ್ನಾಟಕ ಅವ್ರಿಗೆಲ್ಲ ಹತ್ರ ಆಗೋದು ಬರೋದಿಕ್ಕೆ, ಇವಾಗ ಅವ್ರಿಗೆಲ್ಲ ದೂರ ಆಗುತ್ತೆ, ಬಟ್ ಬರಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದೇ ಇರೋದು. ನಾನು ಕೂಡ ಬೆಂಗಳೂರಲ್ಲೇ ಜಾಯ್ನ್ ಆಗಿದ್ದು 2007ರಲ್ಲಿ. ನಂದು PET PST ರಿಟರ್ನ್ ಎಕ್ಸಾಮ್ ಪ್ರತಿಯೊಂದು ಬೆಂಗಳೂರಲ್ಲೇ ಆಗಿದ್ದು. ನನ್ನ ಬೇಸಿಕ್ ಟ್ರೈನಿಂಗ್ ಕೂಡ ಬೆಂಗಳೂರಲ್ಲೇ ಮಾಡಿದ್ದು, 200ನೇ ಬಟಾಲಿಯನ್ ನಲ್ಲಿ. ಸೊ ಬೆಂಗಳೂರು ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಇದೆ. ಇವಾಗ್ಲೂ ಕೂಡ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ, ಈ ಸಲದ ರನ್ನಿಂಗು ಬೆಂಗಳೂರಲ್ಲಿ ಗ್ರೌಂಡ್ ಅಲ್ಲಿ ಮಾಡ್ತಾರಾ ಅಥವಾ ರೋಡ್ ಅಲ್ಲಿ ಮಾಡ್ತಾರಾ ಅನ್ನೋದು ತುಂಬಾ ಮಕ್ಕಳಿಗೆ ಕನ್ಫ್ಯೂಸ್ ಇರುತ್ತೆ. ಬೆಂಗಳೂರಲ್ಲಿ 400 ಮೀಟರ್ ಸೆಂಟ್ರಲ್ ಟ್ರ್ಯಾಕು ಇದೆ, ರೋಡು ಇದೆ. ರನ್ನಿಂಗ್ ನ ರೋಡ್ ಅಲ್ಲಿ ಮಾಡಿಸ್ಬೇಕಾ ಅಥವಾ ಗ್ರೌಂಡ್ ಅಲ್ಲಿ ಮಾಡಿಸ್ಬೇಕಾ ಅನ್ನೋದು ಬೋರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನ ನಾನು ಹೇಳಕ್ಕೆ ಬರೋದಿಲ್ಲ. ಆದ್ರೆ ಎರಡೂ ಇದೆ ಬೆಂಗಳೂರಲ್ಲಿ. ತುಂಬಾ ದೊಡ್ಡ ಕ್ಯಾಂಪಸ್ ಆಗಿರೋದ್ರಿಂದ ಆರಾಮಾಗಿ ನಿಮ್ನ 5 ಕಿಲೋಮೀಟರ್ ಕ್ಯಾಂಪ್ ಒಳಗಡೆನೆ ಮಾಡಿಸ್ತಾರೆ, ಅಷ್ಟು ದೊಡ್ಡ ಕ್ಯಾಂಪ್ ಇದೆ. 400 ಮೀಟರ್ ಕೂಡ 12.5 ರೌಂಡ್ ನ ಮಾಡಿಸ್ಬೋದು, ಅಥವಾ ರೋಡಲ್ಲೂ ಮಾಡಿಸ್ಬೋದು. 1600 ಮೀಟರ್ ನ ಅದು ಕೂಡ ಅಷ್ಟೇ, ರೋಡಲ್ಲೂ ಕೂಡ ಮಾಡಿಸ್ಬೋದು, ಇಲ್ಲ ಅಂದ್ರೆ ಟ್ರ್ಯಾಕ್ ಅಲ್ಲೂ ಕೂಡ 4 ರೌಂಡ್ ನ ಮಾಡಿಸ್ಬೋದು ಗೈಸ್. ಇದು ಸೆಲೆಕ್ಷನ್ ಬೋರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ದ್ರಲ್ಲಿ ಮಾಡಿಸ್ತಾರೆ ಅವರು ನೋಡ್ಬೇಕು. ಮುಂದೆ ಏನಾದ್ರು ಅಪ್ಡೇಟ್ ಗೊತ್ತಾದ್ರೆ ನಿಮ್ಗೆ ಖಂಡಿತ ನಾನು ತಿಳಿಸ್ತೀನಿ. ಫಿಸಿಕಲ್ಗೆ ನೀವು ಹೋಗುವಾಗ ಏನೇನ್ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ನಿಮ್ದು ಒರಿಜಿನಲ್ ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ ಫಿಸಿಕಲ್ಗಿಂತ 4-5 ದಿನ ಮೊದಲು. ಆ ಅಡ್ಮಿಟ್ ಕಾರ್ಡ್ ನ ನೀವು 2-3 ಜೆರಾಕ್ಸ್ ನ ಮಾಡಿಸ್ಕೊಂಡು ತಗೊಂಡೋಗಿ. ಅದ್ರ ಜೊತೆಗೆ 4-5 ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡೋಗಿ. ಫೋಟೋ ಏನಕ್ಕೆ ಸರ್ ಅಂತ ಕೇಳಬೇಡಿ, ಅಲ್ಲಿ ಕೆಲವೊಂದು ಫಾರ್ಮ್ಗಳಿರುತ್ತೆ, ಅದಕ್ಕೆ ಅವರು ಅಲ್ಲಿ ಫಿಲ್ ಮಾಡಿಸ್ಕೊಂಡು ಸೈನ್ ಮಾಡಿಸ್ಕೋತಾರೆ, ಅದಕ್ಕೆ ಫೋಟೋಗಳು ಬೇಕಾಗ್ಬೋದು ಅಷ್ಟೇ, ಇನ್ನೇನು ಡಾಕ್ಯುಮೆಂಟ್ಸ್ ಇಲ್ಲ. ಅದ್ರ ಜೊತೆಗೆ ನಿಮ್ಗೆ ಮೇನ್ ಗೇಟ್ಗೆ ಹೋಗ್ತಿದ್ದಂಗೆ ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಿಸ್ತಾರೆ, ಥಂಬ್ ಸ್ಕ್ಯಾನ್ ನ ಮಾಡಿಸ್ತಾರೆ, ಅದಾದ್ಮೇಲೆ ಗ್ರೌಂಡ್ಗೆ ಬಿಡ್ತಾರೆ ಗೈಸ್. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇವಾಗ SSC GD ಅವ್ರದ್ದು ಆಲ್ರೆಡಿ ರಿಟರ್ನ್ ಎಕ್ಸಾಮ್ ಮುಗಿದಿದೆ. ಇವಾಗ ಫಿಸಿಕಲ್ ಇವಾಗ ಆಗ್ಬೇಕು ಅವ್ರದ್ದು. ನನ್ಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಫಸ್ಟ್ SSC GD ಅವ್ರಿಗೆ ಫಿಸಿಕಲ್ ನ ಮಾಡಿಸಿ, ಆಮೇಲೆ CRPF ಟ್ರೇಡ್ಸ್ ಮೆನ್ ಅವ್ರಿಗೆ ಫಿಸಿಕಲ್ ನ ಮಾಡಿಸ್ತಾರೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಯಾಕೆಂದ್ರೆ CRPF ಕೂಡ SSC ಅಂಡರ್ ಅಲ್ಲೇ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ ಇದು. ಸೊ ಫಸ್ಟ್ SSC GD ಅವ್ರಿಗೆ ಪ್ರಿಫರೆನ್ಸ್ ನ ಕೊಡ್ತಾ ಇದ್ದಾರೆ, ಅವ್ರದ್ದು ಮುಗಿಸಿ ಅದಾದ್ಮೇಲೆ CRPF ಫಿಸಿಕಲ್ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಹಾಗಾಗಿ ಯಾರೆಲ್ಲ ತಯಾರಿನ ಮಾಡ್ತಾ ಇದ್ದೀರಾ ಅವ್ರು ಮಾಡ್ತಾ ಇರಿ, ಬಿಡಬೇಡಿ. ಜೂನ್ ಫಸ್ಟ್ ವೀಕ್, ಜೂನ್ ಸೆಕೆಂಡ್ ವೀಕ್ ಎಲ್ಲ ಫಿಸಿಕಲ್ ಆಗುತ್ತೆ, ಅದೆಲ್ಲ ಸುಳ್ಳು, ಲೇಟ್ ಆಗುತ್ತೆ ಗೈಸ್. ಜುಲೈಯಲ್ಲೂ ಆಗ್ಬೋದು, ಆಗಸ್ಟ್ಗೂ ಕೂಡ ಹೋಗ್ಬಹುದು. ಫಿಸಿಕಲ್ ಯಾವುದೇ ಕಾರಣಕ್ಕೂ ಬೇಗ ಆಗೋದಿಲ್ಲ, ಟೈಮ್ ಹಿಡ್ದೇ ಹಿಡಿಯುತ್ತೆ, 2-3 ತಿಂಗಳು ಕೂಡ ಆಗ್ಬೋದು. ಇದಂತೂ ಪಕ್ಕ ಜೂನ್ ತಿಂಗಳಲ್ಲಿ ಫಿಸಿಕಲ್ ನಿಮ್ಗೆ ಆಗೋದಿಲ್ಲ CRPF ಟ್ರೇಡ್ಸ್ ಮೆನ್ ಅವ್ರಿಗೆ, ಇದನ್ನಂತೂ ಬರೆದು ಇಟ್ಕೊಳ್ಳಿ, ಲೇಟ್ ಆಗೇ ಆಗುತ್ತೆ ಗೈಸ್. ಅದರ್ವೈಸ್ ಏನಾದ್ರೂ ನಿಮ್ಗೆ ಬೇಗ ಆಗೋ ತರ ಅಪ್ಡೇಟ್ಗಳು ಸಿಕ್ಕಿದ್ರೆ ಖಂಡಿತ ನಾನು ಇನ್ಫಾರ್ಮ್ ಮಾಡ್ತೀನಿ, ಚಾನಲ್ನ ಫಾಲೋ ಅಪ್ ಮಾಡ್ತಾ ಇರಿ. ಇದಿಷ್ಟು ಇವತ್ತಿನ CRPF ಟ್ರೇಡ್ಸ್ ಮೆನ್ ನ ಇನ್ಫಾರ್ಮೇಶನ್ ಆಗಿತ್ತು ಗೈಸ್. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆ ನೋಡಿ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ.
ಮತ್ತೆ ಇದೇ ತರ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.